ಮಹಾನಗರ ಪಾಲಿಕೆಯಿಂದ ಮತ್ತು ನಮ್ಮ ಸರ್ಕಾರ ಎಲ್ರಿಗೂ ಕೂಡ ಈ ಖಾತಾ ಮಾಡಿ ಅವರ ಆಸ್ತಿಗೆ ಭದ್ರತೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ ಮೇಲೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ BTM ಬಡಾವಣೆಯ ಎಲ್ಲ ಆಸ್ತಿ ಇರ್ತಕ್ಕಂಥವ್ರಿಗೆ ಈ ಖಾತಾ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿ ಕೋರಮಂಗಲ 5ನೇ ಬ್ಲಾಕಲ್ಲಿರ್ತಕ್ಕಂಥ ಕಚೇರಿನಲ್ಲಿ ನಾವು 14ನೇ ತಾರೀಕಿಂದ 2 ವಾರ ಅಂತ ನಾವು ಪ್ರಾರಂಭ ಮಾಡಿದ್ವಿ. 26ಕ್ಕೆ 2 ವಾರ ಮುಗೀತು. ಆದರೂ ಕೂಡ ಪ್ರತಿದಿನ 106 ಜನ ಬರ್ತಾಯಿದ್ದಾರೆ. ಆದ್ದರಿಂದ ಆಗಸ್ಟ್ 30ನೇ ತಾರೀಕುವರೆಗೂ ನಾವು ಇದನ್ನು ಮುಂದುವರಿಸ್ತೀವಿ. BTM ಕ್ಷೇತ್ರದಲ್ಲಿರ್ತಕ್ಕಂಥ ಯಾರ್ಯಾರು ಇದುವರೆಗೂ ಕೂಡ ಈ ಖಾತಾ ತೊಗೊಂಡಿಲ್ವೋ ಅವರೆಲ್ಲ ಕೂಡ ದಾಖಲೆಗಳ ಸಮೇತ ನಮ್ಮ ಕಚೇರಿಗೆ ಅಂದರೆ ಶಾಸಕರ ಕಚೇರಿಗೆ ಬಂದು ನಮ್ಮ ವಾಲಂಟಿಯರ್ಸು ಸಾಕಷ್ಟು ಸಂಖ್ಯೆಯಲ್ಲಿರ್ತಾರೆ, ನಮ್ಮ ಅಧಿಕಾರಿ ವರ್ಗದವರು ಇರ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಬಂದು ಈ ಖಾತಾವನ್ನು ಇಲ್ಲಿ ರಿಜಿಸ್ಟರ್ ಮಾಡಿಸಿ ಈ ಖಾತಾ ಸರ್ಟಿಫಿಕೇಟ್ ಕೂಡ ತಗೊಂಡೋಗಿ ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೇನೆ. ಏನು ಈ ಖಾತಾ ಒಂದು ಅಭಿಯಾನ ಹಮ್ಮಿಕೊಂಡಿದ್ವಿ. ಕರ್ನಾಟಕ ರಾಜ್ಯದ ಮಂತ್ರಿಗಳು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಈ ಖಾತಾ ಅಭಿಯಾನ ಪ್ರಾರಂಭಿಸಿದರು. ಆ 125 ರೂಪಾಯಿ ಏನು ಕಟ್ಟೋದಿತ್ತು ಅದು ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ 125 ರೂಪಾಯಿ ಕೂಡ ಈ ಖಾತೆದ ಅವರೇ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಈಗ ಕಂಟಿನ್ಯೂ 26 ಜುಲೈ ಇದ್ದಿದ್ದನ್ನು ಆಗಸ್ಟ್ವರೆಗೂ ಮಂತ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನಯಾ ಪೈಸೆ ಖರ್ಚಿಲ್ಲದೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಕೋರಮಂಗಲ ಕಚೇರಿಯಲ್ಲಿ ಇವತ್ತು ನಾಗರಿಕರಿಗೆ ಒಂದು ಈ ಖಾತಾಗಳು ದೊರಕುವಂಥ ಒಂದು ಸುಲಭ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಈ ಒಂದು ಖಾತಾ ಅಭಿಯಾನದಿಂದ ಹೆಚ್ಚಿನ ನಾಗರಿಕರು ಈಗಾಗಲೇ ಸುಮಾರು 500ಕ್ಕಿಂತ ಮೇಲ್ಪಟ್ಟು ನಾಗರಿಕರಾಗಲೇ ಪಡೆದುಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಈ ರೀತಿಯಾದಂಥ ಮೇಳ, ಈ ಖಾತಾ ಮೇಳ ಮೊಟ್ಟ ಮೊದಲ ಮೇಳ. ರಾಮಲಿಂಗಾರೆಡ್ಡಿ ಅವರು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಆದರೆ ಪ್ರಾಪರ್ಟಿದಾರಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು, ಅಲೆದಾಡೋ ಕಾರ್ಯಕ್ರಮಗಳು, ಅಧಿಕಾರಿಗಳು ಕಿರುಕುಳ, ಸುತ್ತಾಡಿಸೋದು, ಒಂದು ವಾರ ಬನ್ನಿ ಹೋಗೋ ಅನ್ನೋದು, ಲಂಚ, ಪ್ರತಿಯೊಂದು ಕೂಡ ಹೋಗಲಾಡಿಸೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿರೋದ್ರಿಂದ ಈ ವ್ಯವಸ್ಥೆ ಬೇರೆ ಕ್ಷೇತ್ರದಲ್ಲೂ ಕೂಡ ಮಾಡಿದ್ರೆ ಬೆಂಗಳೂರಿಗೆ ಒಂದು ಪ್ರಾಪರ್ಟಿ ಟ್ಯಾಕ್ಸೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಹಾಗೂ BTM ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಈ ಒಂದು ನಮ್ಮ ಕೋರಮಂಗಲದ ಶಾಸಕರ ಕಚೇರಿಯಲ್ಲಿ ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಬರೀ 15 ದಿನದಲ್ಲಿ ಸುಮಾರು 1600ವರೆಗೂ ಜನರು ಬಂದು ಇಲ್ಲಿ ಅವರವರ ಈ ಖಾತಾವನ್ನು ಅವರು ಉಪಯೋಗ ಪಡಿಸ್ಕೊಂಡಿದ್ದಾರೆ. ಈ ಖಾತಾ ಒಂದು ಮಾಡಿಸ್ಕೊಳ್ಳೋ ಮುಖಾಂತರ ಆದಷ್ಟು ಎಲ್ಲ ಥರ ಡಾಕ್ಯುಮೆಂಟ್ಸು ತೊಗೊಂಬಂದು ತುಂಬ ಉಚಿತವಾಗಿ ಕಡಿಮೆ ಸಮಯದಲ್ಲಿ ಇಲ್ಲಿ ಬಂದು ಈ ಖಾತಾವನ್ನು ಮಾಡಿಸ್ಕೊಳ್ತಿದ್ದಾರೆ. ಸೊ ಸಾರ್ವಜನಿಕರಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸ್ಕೋದಕ್ಕೆ ನಮ್ಮ BTM ವಿಧಾನಸಭಾ ಕ್ಷೇತ್ರದ ಎಲ್ಲ ಲೀಡರ್ಸು ವರ್ಕ್ ಮಾಡ್ತಿದ್ದಾರೆ. ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳ್ತಾ, ಎಸ್ಪೆಷಲಿ ನಮ್ಮ ರಾಮಲಿಂಗಾರೆಡ್ಡಿಯವರಿಗೆ ಧನ್ಯವಾದಗಳು ಹೇಳ್ತಾ, ಇನ್ನೂ ಹೆಚ್ಚು ಜನರು ಬಂದು ಇಲ್ಲಿ ತಮ್ಮ ಜಾಗದ ಈ ಖಾತಾವನ್ನು ಮಾಡಿಸ್ಕೊಂಡು ಅವರವ್ರ ಜಾಗವನ್ನು ಅವರು ಭದ್ರಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಧನ್ಯವಾದ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬರೋಂಥ ಎಲ್ಲ ನಾಗರಿಕರಿಗೆ ಮತ್ತು ಮತದಾರರಿಗೆ ಟೀ ಕಾಫಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಎಲ್ಲ ರೀತಿಯ ಒಂದು ವ್ಯವಸ್ಥಿತವಾಗಿ ಒಂದು ಖಾತಾ ಮೇಳ ಮಾಡೋದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಖಾತಾ ನಮ್ಮ ಮನೆಗೆ ಮಾಡೋಂಥ ಸಂದರ್ಭದಲ್ಲಿ ಇಲ್ಲಿ ಮಾಡ್ತಾರೆ ಅಂತ ಗೊತ್ತಾಯಿತು. ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು